ಬಿಸಿಎಂ ಜಿಲ್ಲಾಧಿಕಾರಿಗಳಾದ ಸೋಮಶೇಖರ್ ಅವರ ಮೇಲಿನ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ಆರೋಪ ಮಾಡಿದವರ ಬಗ್ಗೆ ತನಿಖೆ ಮಾಡಿ ಶಿಸ್ತಿನ ಕ್ರಮಕ್ಕೆ ಕೈಗೊಳ್ಳಬೇಕು ಹಾಗೂ ಬೀದರ್ ಮಾದರಿ ಸಹಕಾರಿ ಸಂಘ ಕಲಬುರಗಿಯಲ್ಲಿ ಪ್ರಾರಂಭಿಸಬೇಕೆಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆ ಮಾಡಿ ಬೀದರ್ ಮಾದರಿ ಸಹಕಾರಿ ಸಂಘ ಕಲಬುರಗಿಯಲ್ಲಿ ಪ್ರಾರಂಭಿಸಬೇಕು ಹಾಗೂ ವಾರಕ್ಕೊಂದು ರಜೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹಾಸ್ಟೆಲ್ ಹೊರಗುತ್ತಿಗೆ ನೌಕರಿಗೆ ಸೇವಾ ಭದ್ರತೆ ನೀಡಬೇಕು ಮತ್ತು ಬಿಸಿಎಂ ಜಿಲ್ಲಾಧಿಕಾರಿಗಳಾದ ಸೋಮಶೇಖರ್ ಅವರ ಮೇಲಿನ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ಆರೋಪ ಮಾಡಿದವರ ಬಗ್ಗೆ ತನಿಖೆ ನಡೆಸಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆಯಲ್ಲಿ ಭೀಮಶೆಟ್ಟಿ ಎಂಪಳ್ಳಿಯವರು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಪರಶುರಾಮ್ ಮಡಲಗಿ, ಕಾಶಿನಾಥ್ ಬಂಡಿ, ಕಲ್ಯಾಣಿ ಪೂಜಾರಿ, ನಾಗರತ್ನ ಮದನ್ಕರ್ ಸೇರಿದಂತೆ ಅನೇಕ ಹಾಸ್ಟೆಲ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದ ಸೋಮಶೇಖರ್ ಅವರು ಮೊನ್ನೆ ಬಂದು ಒಂದು 5 ತಿಂಗಳಾಯಿತು, 6ನೇ ತಿಂಗಳು ನಡೆದಿದೆ. ಆದರೆ ಕೆಲವೊಂದು ಪುಡಾರಿಗಳು ಅವರು ಆಡಳಿತ ಸರಿ ನಡೆಸಿಲ್ಲ, ಸಂಪೂರ್ಣವಾಗಿ ಹದಗೆಟ್ಟದಂಥೇಳಿ ಆರೋಪ ಮಾಡಿ ಅವರನ್ನು ಇಲ್ಲಿಂದ ತೆಗಿಬೇಕು, ಎತ್ತಂಗಡಿ ಮಾಡಬೇಕಂತ ಒತ್ತಾಯ ಮಾಡ್ಯಾರ. ಅದಕ್ಕೆ ನಾವು ಹೇಳ್ತೀವಿ, ಒಳ್ಳೆಯ ಅಧಿಕಾರಿ ಅವನು. ಈಗ ಹಿಂದೇನಿದ್ದರೂ ಆ ಅಧಿಕಾರಿಗಳಕ್ಕಿಂತ ಈಗ ಒಳ್ಳೆಯ ಅಧಿಕಾರಿನೇ. ಸ್ವಲ್ಪ ಅದ್ರಾಗ ಏನಾಗ್ಯದ, ಡ್ಯೂಟಿ ಯಾರು ಕರೆಕ್ಟ್ ಕೆಲಸ ಮಾಡಲ್ಲ ಅವ್ರಿಗೆ ಭಾಳ ತೊಂದರೆ ಬ್ಯಾನಿಯಾಗಿಬಿಟ್ಟದು. ಇವ್ರಲಿಂದ ಡ್ಯೂಟಿ ವಾರಕ್ಕೊಂದು ಸಲ ಹೋಗಲ್ಲ. ಕೆಲವೊಂದು ಜನ ಸರ್ಕಾರಿ ಅಧಿಕಾರಿಗಳು ಹಾಸ್ಟೆಲ್ಗಳಿಗೆ ವಾರಕ್ಕೊಂದು ಸಲನೂ ಹೋಗಲ್ಲ, ಎಲ್ಲೋ ಕುಂತು ತಮ್ಮ ಮಾಡಿ ಎಲ್ಲೋ ಕುಂತು ರಾಜಕೀಯ ಮಾಡ್ತಾರೆ. ಅದಕ್ಕೆ ಅಂಥದಕ್ಕೆ ಅವ್ರು ಸ್ಟ್ರಿಕ್ಟ್ಲಿ ನೀವು ದಿನ ಹಾಸ್ಟೆಲ್ಗೆ ಹೋಗಬೇಕಂತ ಒತ್ತಾಯ ಮಾಡಿದ್ದಕ್ಕೆ ಅವರೇ ಹಚ್ಚಿಟ್ಟಿದಂಥ ಕೆಲವು ಅಧಿಕಾರಿಗಳೇ ಈ ಪುಡಾರಿಗಳಿಗೆ ಹಚ್ಚಿ ಭಾಳಷ್ಟು ಅವ್ಯವಹಾರ ನಡೆದ. ಏನು ಅವ್ಯವಹಾರ ನಡೀತದೆ? ಒಂದು ವಿದ್ಯಾರ್ಥಿಗೆ 61 ರೂಪಾಯಿ ಇರ್ತದೆ ಕಾಲೇಜ್ ಹಾಸ್ಟೆಲ್ಗೆ. ಈಗ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗೆ 57 ರೂಪಾಯಿ ಇರ್ತದೆ. ಅಷ್ಟರಾಗೆ 2 ಊಟ, ಸ್ನ್ಯಾಕ್ಸು, ನಾಷ್ಟ, ಚಿಕನು, ಬಾಳೆಹಣ್ಣು, ತತ್ತಿ ಎಲ್ಲನೇ ಕೊಡಬೇಕು. ಅಷ್ಟರಾಗೆ ಅದು ಮಕ್ಕಳು ಹೆಚ್ಚಿಗಿರ್ತಾರಂತ ಅಡ್ಜಸ್ಟ್ ಆಗತ್ತ. ದುಡ್ಡಿನಾಗ ಏನೂ ಆಗೋದಲ್ಲ. ಅಷ್ಟು ದುಡ್ಡಿನಾಗ ಅವ್ಯವಹಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ಯವಹಾರ ಮಾಡಿದ್ರೆ ಮಕ್ಕಳಿಗೆ ಉಪವಾಸ ಬೀಳ್ಬೇಕತ್ತು. ಹಂಗೆ ಎಲ್ಲಿ ನಡೆದಿಲ್ಲ, ಯಾವ ಹಾಸ್ಟೆಲ್ ನಡೆದಿಲ್ಲ. ಈಗೆಲ್ಲ 3 ಇಲಾಖೆ ಅಧಿಕಾರಿಗಳು ಈ ಮಕ್ಕಳ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ 1 ದಿನಕ್ಕೆ 2 ದಿನಕ್ಕೆ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡೋದು, ಅಲ್ಲಿ ಏನೇನು ನಡೆದು ಹೋಗಿ ತಿಳ್ಕೊಬೋದು, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸೋಮಶೇಖರ್ ಒಳ್ಳೆ ಅಧಿಕಾರಿ, ಒಳ್ಳೆ ಮಾಡ್ತಾಯಿದ್ದಾನೆ. ಆದರೆ ಅವನಿಗೆ ಇವರು ಒಳ್ಳೆ ಇಲ್ಲ ಅಂಥೇಳಿ ಅವನಿಗೆ ತೊಂದರೆ ಕೊಡೋ ಸಲಿಂದ ಅವನ ಮ್ಯಾಗ ರೊಕ್ಕ ವಸೂಲಿ ಮಾಡ್ಲಿಕ್ಕೆ ಇದೊಂದು ದಂಧ. ಕೆಲವು ಮಂದಿ ಗುಲ್ಬರ್ಗದಾಗ ಅದೇ ಕೆಲಸನೇ ಮಾಡ್ತಾರೆ. ಹೋರಾಟ ಮಾಡೋದ್ರೆ ಯಾರಿಗೋ ಕೆರೆ ಮಂದಿಗೆ 1-2 ಕ್ರೆಷರ್ ತಂದು DC ಆಫೀಸ್ ಮುಂದೆ ಹೊಡೆದು ಅವರು ಮಾಡ್ತಾರೆ ಹೋರಾಟ. ಅವ್ರ ಬಳಿ ಏನು ಸಂಘಟನೆ ಇಲ್ಲ, ಜನನೂ ಇಲ್ಲ. ಆದರೆ ಅಂಥವ್ರು ಅವರು ಒಂದು ಆರೋಪ ಮಾಡ್ಲಿಕ್ಕೆ ಒಂದಿನ ಹೋರಾಟ ಮಾಡ್ಯಾರಿಲ್ಲ. ಅದು ಸರಿಯಾದ ಕ್ರಮ ಅಲ್ಲ ಅಂತಲೂ ಕೂಡ ಈ ಹೋರಾಟಕ್ಕೆ ನಾವು ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತೀವಿ, ಅವ್ರು ಖಂಡಿಸ್ತೀವಿ. ಅವ್ರು ಒಳ್ಳೆ ಅಧಿಕಾರಿ ಅಂತ ಇಲ್ಲೆಲ್ಲ ಮುಂದೆ ಅವ್ರ ಕೇಸ್ ಅವ್ರು ಮಾಡಿ ಕೋರ್ಟಿಗೆ ಹೋದ್ರೂ ಆ ಕೋರ್ಟಿನಾಗೂ ನಾವೇ ಸಾಕ್ಷಿ ನೋಡ್ತೀವಿ. ಒಳ್ಳೆಯವ್ರಿಗೆ ಒಳ್ಳೆಯವರೆಲ್ಲ ನಮಗೇನು ಭಯ ಇಲ್ಲ. ಇಡೀ ನಮ್ಮ ಎಲ್ಲ ಜನ ಹೇಳ್ತೀವಿ ಒಳ್ಳೆಯವ್ರು ಅಂತೇಳಿ. 1500 ಜನ ನಮ್ಮ ಹೊರಗುತ್ತಿಗೆ ನೌಕರು ಅವ್ರ ಪರವಾಗಿರ್ತೀವಿ. ಇವ ಯಾರೋ ಒಬ್ಬರಿಬ್ಬರು ಬಂದು ಅರ್ಜಿ ಕೊಟ್ಟರೆ ಏನೂ ಆಗೋದಲ್ಲ. ಅದು ಅರ್ಜಿ ಪರಿಶೀಲನೆ ಮಾಡಿ ಕೂಡ ಮಾಡಬಾರ್ದು ಸರ್ಕಾರ ಅಂತ ಈ ಹೋರಾಟ ಮೂಲಕ ಹೇಳ್ತೀನಿ. ಅಲ್ಲದೇ ನಮ್ಗೆ ಬೀದರ್ ಮಾದರಿ ಕೋಆಪರೇಟಿವ್ ಸೊಸೈಟಿ ಮೂಲಕ ವೇತನ ಕೊಡ್ರಿ. ಕನಿಷ್ಠ ವೇತನ ಒಪ್ಕೊಂಡಿದ್ದು 25,714 ರೂಪಾಯಿ, ಅದು ಜಾರಿ ಮಾಡಿರಿ. ವಾರಕ್ಕೊಂದು ರಜೆ ಕೊಡ್ರಿ. ಸಿಬ್ಬಂದಿ ಕಡಿತ ಮಾಡ್ಯಾರ. 100 ಮಕ್ಕಳಿದ್ದರೆ ಮೊದಲು 5 ಜನ ಇದ್ದರು, ಈಗ 4 ಜನ ಮಾಡ್ಯಾರ. 100ಕ್ಕೆ 4 ಮಾಡಿ ಆ 4 ಮಂದಿ ಇದ್ರೂ 150 ಮಕ್ಕಳಿಗೆ 150 ಮಕ್ಕಳು 50 ಮಕ್ಕಳಿಗೆ ಹೆಚ್ಚಿಗೆ ಮಾಡ್ಯಾರ. ಹೆಂಗೆ ಮಾಡಕತ್ತ? ಒಂದು ಕಡೆ ಸಿಬ್ಬಂದಿ ಕಡಿಮೆ, ಒಂದು ಕಡೆ ಮಕ್ಕಳ ಸಂಖ್ಯೆ ಹೆಚ್ಚು. ಹೀಗಾಗಿ ನಮ್ಮ ಅಡುಗೆ ಮಾಡೋರು ಭಾಳಷ್ಟು ಅತಂತ್ರದಾಗರ. ಇವತ್ತು ಅವರು ಬ್ಯಾನಿ ಬಿದ್ದು ಇವ್ರು ತೊಗೊಂಡು ಸ್ಯಾಲ್ರಿ ರೊಕ್ಕ ಎಲ್ಲ ದವಾಖಾನಿಗೆ ಹಾಕೊಂಡು ಹೇಳೋದು. ಅದಕ್ಕೆ ಸಿಬ್ಬಂದಿ ಏನು ಕಡಿತ ಮಾಡಿರಿ, ಅದು ವಾಪಸ್ ತೊಗೋರಿ. 100ಕ್ಕೆ 5 ಜನ ಹಿಂದಕ್ಕಿತ್ತದು 30 ವರ್ಷ ಹಿಡಿದು ಇದ್ದಿದೆ. ಈ ಸಿದ್ದರಾಮಯ್ಯರ ಸರ್ಕಾರ ಬಂದ್ಮ್ಯಾಕೆ ಇವರೆಲ್ಲ ಕಲಿತು ಹಿಂಗೇನೋ ಮಾಡ್ಯಾರ. ಮಂತ್ರು ಮಾಡಿ ಅಂದ್ರೆ ಬಡವ್ರಿಗೆ ಕೊಲ್ಲೋದಂತೆ ಹಿಟ್ಲರ್ ಪಾಲಿಸಿ ಸರ್ಕಾರ ಅಂತ ಓಪನಾಗಿ ಹೇಳ್ತೀವಿ. ಯಾಕಂದ್ರೆ ನಿಮ್ಮಲ್ಲಿ ಮಾನವತೆ ಇದ್ದರೆ ಆ ಕೆಲಸ ಮಾಡಲ್ಲ. ಚಿಕ್ಕವರಿಗೆ ಹುಡುಗರಿಗೆ ತೋರಿ ಅಂತೇಳಿ ತಾಲೂಕು ಆಫೀಸರ್ ವಾರ್ಡನ್ಗಳಿಗೆ ಅಂಜಿಸಿ ತೋಲಕ್ಕೆ ಹಚ್ತಾರೆ. ಮಕ್ಕಳು 100 ಇದ್ದಲ್ಲಿ ಅವ್ರು ರಿಕಮೆಂಡ್ಲಿಂದೇ ಮಂತ್ರಿ ಕಳಿಸ್ಯಾನ, MLA ಕಳಿಸ್ಯಾನ, ಯಾವನೋ ಲೀಡರ್ ಕಳಿಸ್ಯಾನ ಅಂತೇಳಿ ಒಂದೊಂದು ಹಾಸ್ಟೆಲ್ 150-200 ಮಕ್ಕಳಾಗ್ಯಾರ. ಸಿಬ್ಬಂದಿ ಅಷ್ಟೇ ಅದ. ಆದ್ರೆ ಮಕ್ಕಳಿಗೆ ಇವ್ರು ಊಟ ಮಾಡಿ ಹಾಕ್ಲಕ್ಕೆ ಇವ್ರು ಸತ್ತು ಹುಟ್ಲತ್ತಾರೆ. ಅದಕ್ಕೆ ಅಲ್ಲಿ ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತೊಗೋಬೇಕು, ಮೊದಲನೇ ಇರಬೇಕು. ವಿದ್ಯಾರ್ಥಿಗೆ ಅನುಗುಣವಾಗಿ ಹೆಚ್ಚಿಗೆ ತೋರಿ, ನಮಗೇನಿಲ್ಲ, ಹೆಚ್ಚಿಗೆ ಸಿಬ್ಬಂದಿ ತೋರಿ. ಮಕ್ಕಳು ಹೆಚ್ಚಿಗೆ ತೊಗೊಂಡ್ರೆ ಸಿಬ್ಬಂದಿ ಹೆಚ್ಚಿಗೆ ತೋರಿ ಅಂತೇನೋ ಒತ್ತಾಯ ಅದು. ಅದಕ್ಕೆ ಇವೆಲ್ಲ ಬೇಡಿಕೆಗಳಿಗಾಗಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿ ಪತ್ರ ಸಲ್ಲಿಸಿದ್ದೀವಿ. ಇದ್ರ ಬಗ್ಗೆ ಅವ್ರು ಕೂಡಲೇ ಕ್ರಮ ಜರುಗಿಸ್ಬೇಕಂತೇಳಿ. ಕೇಳಿಲ್ಲ ಅಂದ್ರೆ ಮತ್ತೆ ನಮ್ಮ ಹೋರಾಟ ನಿರಂತರ ಮಾಡ್ತೀವಿ ನಾವು. ಅದಕ್ಕಾಗಿ ಪ್ರೆಸ್ ಮೀಟ್ನಾಗ ಕೆಲವೊಂದು ಪತ್ರಿಕೆ ಮಾಧ್ಯಮದವರು ನಮ್ಗಳು ಜಗಳನೇ ಮಾಡಿದ್ರು. ಅವರೆಲ್ಲ ಭ್ರಷ್ಟ ಅನಂತ ಮಾಡಿದ್ರೆ ನೀವು ಒಳ್ಳೆ ಹೊನ ಅಂತೀರಲ್ಲ ಅಂತೇಳಿ. ನಾ ಹೇಳಿದೆ, ಇಲ್ಲೇ ಹೇಳತ್ತಿಲ್ಲ ನಿಮ್ಮ ಪ್ರಶ್ನೆಗೆ, ನಾಳೆ ಕೋರ್ಟಿಗೆ ಹೋದ್ರೂ ಹೋಗಿ ಹೇಳ್ತೀನಿ. ಒಳ್ಳೆಯವ್ರಿಗೆ ಒಳ್ಳೆಯವ್ರು ಹೇಳಕ್ಕೆ ನಮಗೇನು ಭಯ ಇಲ್ಲ. ಇವ್ರು ಯಾವುದೋ ಕಳ್ಳರ ಮಾತು ಕೇಳಿ ಇವ್ರು ನಂಬಿ ನೀವು ಕಳ್ಳರ ಪರ ಸಪೋರ್ಟ್ ಮಾಡ್ಲತ್ತೀರಿ ಅಂತಂದ್ರು ಅದು ಸರಿಯಾದ ಕ್ರಮ ಅಲ್ಲ. ಒಳ್ಳೆಯವ್ರು ಅಂಥೇಳಿ ಓಪನ್ ಆಗಿ ನಾ ಹೇಳ್ತಾಯಿದ್ದೆ.
ಅದಕ್ಕೆ ಅವ್ರ ಮೇಲೆ ಯಾವುದೇ ಕ್ರಮ ಜರುಗಿಸಬಾರ್ದು ಜಿಲ್ಲಾಡಳಿತ ಅಂತೂ ಕೂಡ ಈ ಒಂದು ಹೋರಾಟ ಮೂಲಕ ಜಿಲ್ಲಾಡಳಿತದ ಮೇಲೆ ಒತ್ತಾಯ ತರ್ತೀವಿ.